Hello students, good morning. Welcome to Bhaskar's classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನ್ನಲ್ಲಿ ಕ್ವಾರ್ಟೈಲ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಈ ಸೆಷನಿಂದ ಮೋಡ್ ಅನ್ನೋದನ್ನು ಯಾವ ರೀತಿ ಕಾಂಪ್ಯೂಟ್ ಮಾಡೋದು, ಇಂಡಿವಿಜುವಲ್ ಅಬ್ಸರ್ವೇಷನ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸ್. ಹಾಗಾದರೆ ಇವತ್ತಿನ ದಿವಸ ನಾವು ಇಂಡಿವಿಜುವಲ್ ಅಬ್ಸರ್ವೇಷನ್ ಮತ್ತು ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಮೋಡ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದ್ರೆ ಬನ್ನಿ ಸ್ಟೂಡೆಂಟ್ಸ್, ಮೋಡ್ ಅಂದರೆ ಏನು, ಅದರ ಕ್ಯಾಲ್ಕುಲೇಷನ್ ಯಾವ ರೀತಿ ಇರುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. Okay students, mode. The term mode is derived from French word. ಹಾಗಾದರೆ ಮೋಡ್ ಅನ್ನೋದು ಯಾವ ಇದರಿಂದ ಬಂದಿದೆಯಂತೆ, ಫ್ರೆಂಚ್ ವರ್ಡಿಂದ ಡಿರೈವ್ ಆಗಿರುವಂಥದ್ದು. ಹಾಗಾದರೆ ಆ ವರ್ಡ್ ಏನು ಅಂದರೆ ಲಾ ಮೋಡ್. ವಿಚ್ ಮೀನ್ಸ್ ಇನ್ ಫ್ಯಾಷನ್. ಇನ್ ಫ್ಯಾಷನ್ ಅಂದರೆ ಅರ್ಥ ಏನಾಗಿರುತ್ತೆ, ಫಾಲೋಡ್ ಬೈ ಮೆಜಾರಿಟಿ. ಇನ್ ಫ್ಯಾಷನ್ ಅಂದ್ರೆ ಏನರ್ಥ, ಫಾಲೋಡ್ ಬೈ ಮೆಜಾರಿಟಿ. ಸೇ ಫಾರ್ ಎಕ್ಸಾಂಪಲ್, ಫಸ್ಟ್ ಬಿ ಕಾಮ್ನಲ್ಲಿ ಎ ಸೆಕ್ಷನ್ನಲ್ಲಿ ಉದಾಹರಣೆಗೆ 100 ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಈ 100 ಸ್ಟೂಡೆಂಟ್ಸ್ ಹತ್ತಿರ ನಾವು ಚೆಕ್ ಮಾಡಿದಾಗ, 100 ಸ್ಟೂಡೆಂಟ್ಸ್ ಅಂತ ಚೆಕ್ ಮಾಡಿದಾಗ ಏನೇನು ಚೆಕ್ ಮಾಡ್ತೀವಿ ಸರ್? ಏನು ಚೆಕ್ ಮಾಡ್ತೀರ ಅಂದರೆ, ಪ್ರತಿಯೊಬ್ಬರ ಹತ್ರ ನಿಮ್ಮ ಮೊಬೈಲ್ ಯಾವುದಿದೆ, ಯಾವ ಕಂಪನಿದಿದೆ, ನಿಮ್ಮ ಹತ್ರ ಸ್ಯಾಮ್ಸಂಗ್ ಇದೆಯಾ ಅಥವಾ ಒಪ್ಪೋ ಇದೆಯಾ ಅಥವಾ ಸ್ಯಾಮ್ಸಂಗ್ ಇದೆಯಾ, ಒಪ್ಪೋ ಇದೆಯಾ ಅಥವಾ ಒನ್ ಪ್ಲಸ್ ಇದೆಯಾ ಅಂತ ಪ್ರತಿಯೊಬ್ಬರ ಹತ್ರ ಚೆಕ್ ಮಾಡಿದಾಗ, ಹ್ಯಾಂಡ್ ರೈಸ್ ಮಾಡಿದಾಗ ಸ್ಯಾಮ್ಸಂಗ್ ಕಂಪನಿಯ ಮೊಬೈಲ್ ಜಾಸ್ತಿ ಜನದ ಹತ್ರ ಇದೆ. ಹಾಗಾದರೆ ಈಗಿರುವಂತಹ ಫ್ಯಾಷನ್ನಲ್ಲಿ ಅಂದರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಫಾಲೋ ಮಾಡ್ತಿರೋದು ಯಾವುದ್ರ ಬಗ್ಗೆ ಫಾಲೋ ಮಾಡ್ತಿರೋದು? ಸ್ಯಾಮ್ಸಂಗ್ ಕಂಪನಿದು. ಹಾಗಾದರೆ ಸ್ಯಾಮ್ಸಂಗ್ ಕಂಪನಿಯ ಮೊಬೈಲ್ಸ್ ಮೆಜಾರಿಟಿ ಜಾಸ್ತಿ ಇರೋದ್ರಿಂದ ಅದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್ಸ್? ಮೋಡ್ ಅಂತ ಹೇಳ್ತೀವಿ. ಹಾಗಾದರೆ ಮೋಡ್ ಅಂತಂದ್ರೆ ಮೋಸ್ಟ್ ಫ್ರೀಕ್ವೆಂಟ್ ವ್ಯಾಲ್ಯೂ ಅಂದರೆ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ. ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂ ಅಂದರೆ ಮೋಸ್ಟ್ ಫ್ಯಾಷನಬಲ್ ವ್ಯಾಲ್ಯೂ ಅಂದರೆ ನಂಬರ್ ವಿತ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದು ಜಾಸ್ತಿ ಇದೆಯೋ ಅದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್ಸ್? ಮೋಡ್ ಅಂತ ಕರಿತೀವಿ. ಹಾಗಾದರೆ ಮೋಸ್ಟ್ ಫ್ಯಾಷನಬಲ್ ವ್ಯಾಲ್ಯೂ ಅಂದರೆ, ಉದಾಹರಣೆಗೆ ಒಂದು ಕಂಪನಿಗೆ ಹೋಗ್ತೀವಿ, ಆ ಕಂಪನಿಯಲ್ಲಿ ವೇಜಸ್, ಮೋಸ್ಟ್ ಕಾಮನ್ ವೇಜಸ್ ಎಷ್ಟು ಜನ ತಗೊತಾ ಇದ್ದಾರೆ? 100 ಜನ ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ 10 ಜನ 10 ರೂಪಾಯಿ ತೊಗೊತಿದ್ದಾರೆ, 20 ಜನ 20 ರೂಪಾಯಿ ತೊಗೊತಿದ್ದಾರೆ, 30 ಜನ 30 ರೂಪಾಯಿ ತೊಗೊತಾ ಇದ್ದಾರೆ, 40 ಜನ 40 ರೂಪಾಯಿ ತೊಗೊತಾ ಇದ್ದಾರೆ. ಹಾಗಾದರೆ 40 ಜನ 40 ರೂಪಾಯಿ ತೊಗೊತಾ ಇದ್ದಾರೆ ಅಂದರೆ ಜಾಸ್ತಿ ಜನ ಎಷ್ಟು ರೂಪಾಯಿ ತೊಗೊತಾ ಇದ್ದಾರೆ? 40 ರೂಪಾಯಿ ತೊಗೊತಾ ಇದ್ದಾರೆ. ಹಾಗಾದರೆ 40 ರೂಪಾಯಿ ಅನ್ನೋದು 40 ಟೈಮ್ ರಿಪೀಟ್ ಆಗ್ತಿದೆ. ಸೊ ಹಾಗಾದರೆ 40 ರೂಪಾಯಿ ಅನ್ನೋದೇ ಮೋಡಲ್ ವೇಜಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಒಂದು ಕ್ಲಾಸ್ನಲ್ಲಿ ಎಲ್ಲರನ್ನು ಹೈಟ್ ಪ್ರಕಾರವಾಗಿ ನಿಲ್ಲಿಸಿದಾಗ ಕೆಲವರು 5 ಫೀಟ್ಸ್ ಇರ್ತಾರೆ, ಕೆಲವರು 4.5 ಫೀಟ್ಸ್ ಇರ್ತಾರೆ, ಕೆಲವರು 6 ಫೀಟ್ಸ್ ಇರ್ತಾರೆ, 5.5, 5.1, 5.2 ಈ ರೀತಿ ಡಿಫ್ರೆಂಟ್ ಹೈಟ್ ನಲ್ಲಿ ಇರ್ತಾರೆ, ಹೈಟ್ ಇನ್ ಫೀಟ್ಸ್ ಇರ್ತಾರೆ. ಹಾಗಾದರೆ 4.5 ಫೀಟಿಂದ 6 ಫೀಟ್ವರೆಗೂ ಇರುವಂಥ ಸ್ಟೂಡೆಂಟ್ಸ್ನ ಎಬ್ಬರ್ಸ್ ನಿಲ್ಲಿಸಿದಾಗ 5 ಫೀಟ್ನವರು ಒಂದು 50 ಜನ ಇದ್ದಾರೆ ಅಂತ ಅನ್ಕೊಳ್ಳಿ.
ಇನ್ನು ಮಿಕ್ಕಿರೋರೆಲ್ಲ ಇದಕ್ಕಿಂತ ಕಡಿಮೆ ಇದ್ದಾರೆ. ಹಾಗಾದರೆ 5 ಫೀಟ್ ಅನ್ನೋದು ಮೋಸ್ಟ್ ಟೈಮ್ಸ್ 50 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾದರೆ 5 ಫೀಟ್ ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಮೋಡ್ ಆಗಿರುತ್ತೆ. ಅಂದ್ರೆ ಅರ್ಥ ನಾನು ಹೇಳ್ತಾ ಇರೋದೇನು ಅಂತಂದರೆ, ಎಷ್ಟು ಬಾರಿ ಜಾಸ್ತಿ ಬಾರಿ ರಿಪೀಟ್ ಆಗಿದೆಯೋ ಅದನ್ನೇ ನಾವು ಮೋಡ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಇದ್ದರೆ ಅದಕ್ಕೆ ಇಲ್ಲಿ ಬೆಲೆ ಇರೋದಿಲ್ಲ. ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆಯೋ ಅದರ ಮೇಲೆ ಮೋಡ್ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮೋಡ್ ಅಂದರೆ ಅಕಾರ್ಡಿಂಗ್ ಟು ಕ್ರಾಕ್ಸ್ಟನ್ ಅಂಡ್ ಕೌಡನ್, ಅಕಾರ್ಡಿಂಗ್ ಟು ಕ್ರಾಕ್ಸ್ಟನ್ ಅಂಡ್ ಕೌಡನ್, according to Croxton and Cowden, the mode of the distribution is the value at around which the items tends to be most heavily concentrated. ಕಾನ್ಸಂಟ್ರೇಷನ್ ಆಫ್ ಫ್ರೀಕ್ವೆನ್ಸಿ ಎಲ್ಲಿರುತ್ತೋ ಅದನ್ನೇ ಮೋಡ್ ಅಂತ ಹೇಳ್ತೀವಿ. ಹಾಗಾದರೆ ಏನು ಹೆವಿಲಿ ಕಾನ್ಸಂಟ್ರೇಟೆಡ್ ಅಂದ್ರೆ ಅರ್ಥ ಏನು, ಮೋರ್ ರಿಪೀಟೆಡ್. ಎಲ್ಲಿ ಯಾವ ಏರಿಯಾನಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿದೆಯೋ ಅದನ್ನೇ ನಾವು ಮೋಡ್ ಅಂತ ಹೇಳ್ತೀವಿ ಆ ಡಿಸ್ಟ್ರಿಬ್ಯೂಷನಲ್ಲಿ ಅಂತ ಕ್ರಾಕ್ಸ್ಟನ್ ಅಂಡ್ ಕೌಡನ್ ಅವರು ಡಿಫೈನ್ ಮಾಡ್ತಾರೆ. ಹಾಗಾದರೆ ಮೋಡ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಮೋಡ್ ಅಂತಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೋ ಅದನ್ನೇ ನಾವು ಮೋಡ್ ಅಂತ ಕರಿತೀವಿ, ಅಥವಾ ಮೋಸ್ಟ್ ಫ್ರೀಕ್ವೆಂಟ್ ವ್ಯಾಲ್ಯೂ ಅಂತ ಕೂಡ ನಾವು ಅದನ್ನು ಹೇಳ್ತೀವಿ ಕೂಡ. ಅಂದರೆ ಫ್ರೀಕ್ವೆನ್ಸಿ ಯಾವುದ್ರದ್ದು ಹೈಯೆಸ್ಟ್ ಇದೆಯೋ ಅದೇನೇ ಮೋಡ್ ಆಗಿರುತ್ತೆ ಅಂತ ಕೂಡ ಹೇಳ್ತೀವಿ. ಅದೇನೇ ಮೋಸ್ಟ್ ಫ್ಯಾಷನಬಲ್ ವ್ಯಾಲ್ಯೂ ಅಂತ ಕೂಡ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಮೋಡ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ಕೇಸ್ನಲ್ಲಿ, ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ. ಹಾಗಾದರೆ ಇಂಡಿವಿಜುವಲ್ ಆಬ್ಸರ್ವೇಷನಲ್ಲಿ ಮೋಡ್ನ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಈಸಿ ಮತ್ತು ಸಿಂಪಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಎಕ್ಸಾಂಪಲ್ ತಗೋಣ. ಸೇ ಫಾರ್ ಎಕ್ಸಾಂಪಲ್ ಮಾರ್ಕ್ಸ್ ಅನ್ಕೋಣ. ಇಲ್ಲಿ ಏನು ಕೊಟ್ಟಿದ್ದಾನೆ, ಮಾರ್ಕ್ಸ್ ಕೊಟ್ಟಿದ್ದಾನೆ. ಹಾಗಾದರೆ ಯಾವುದರ ಮಾರ್ಕ್ಸ್ ಕೊಟ್ಟಿದ್ದಾನೆ, ಒಂದು ಟೆಸ್ಟಲ್ಲಿ ಒಂದು 5 ಮಾರ್ಕ್ಸ್ಗೆ ಟೆಸ್ಟ್ ಕೊಟ್ಟಿದ್ದೀವಿ, 5 ಮಾರ್ಕ್ಸ್ಗೆ ಒಂದು ಸಿಂಪಲ್ ಟೆಸ್ಟ್ ಕೊಟ್ಟಿದ್ದೀವಿ. ಅದರಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳು ಟೆಸ್ಟ್ ಬರೆದಿರ್ತಾರೆ. ಈ ಟೆಸ್ಟಲ್ಲಿ ಅವ್ರ ಮಾರ್ಕ್ಸ್ ಈ ರೀತಿ ಇದೆ. ಯಾವ ರೀತಿ ಇದೆ, 2, 3, 5, 8, 3, 2, 5, 3, 2, 3, 5, 2, 3 ಈ ರೀತಿ ಮಾರ್ಕ್ಸ್ ತಗೊಂಡಿದ್ದಾರೆ ಇಷ್ಟು ಜನ ಸ್ಟೂಡೆಂಟ್ಸ್. ಎಷ್ಟು ಜನ ಇದ್ದಾರೆ, 2, 4, 6, 8, 10, 12, 13 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಈಗ ನಾನು ಹೇಳ್ತಾ ಇರೋದೇನು ಅಂದರೆ, ಯಾವ ಮಾರ್ಕ್ಸ್ನ ಜಾಸ್ತಿ ಜನ ತಗೊಂಡಿದ್ದಾರೆ, ನಾನು ಅದಕ್ಕೋಸ್ಕರನೇ ಮೊದಲೇ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ. ಸೊ ಇಲ್ಲಿ ಗಮನಿಸುವ ನೋಡಿ, 2 ಅನ್ನೋದು ಎಷ್ಟು ಟೈಮ್ಸ್ ತಗೊಂಡಿದ್ದಾರೆ, 1 ಒಬ್ಬ ತಗೊಂಡಿದ್ದಾನೆ, 2 ತಗೊಂಡಿದ್ದಾರೆ, 3 ತಗೊಂಡಿದ್ದಾರೆ, 4 ಜನ ತಗೊಂಡಿದ್ದಾರೆ. ಹಾಗಾದರೆ 2 ಮಾರ್ಕ್ಸ್ನ 4 ಜನ ತಗೊಂಡಿದ್ದಾರೆ. 2 ಮಾರ್ಕ್ಸ್ನ ಎಷ್ಟು ಜನ ತಗೊಂಡಿದ್ದಾರೆ, 4 ಜನ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್. ಅದೇ ರೀತಿ 3 ಮಾರ್ಕ್ಸ್ನ ಎಷ್ಟು ಜನ ತಗೊಂಡಿದ್ದಾರೆ ಅಂತ ಒಂದ್ಸಲಿ ನೋಡುವ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ನ ತಗೊಂಡಿರೋರು 1, 2, 3, 4 ಜನ, 5 ಜನ ತಗೊಂಡಿದ್ದಾರೆ. ಹಾಗಾದರೆ 3 ಮಾರ್ಕ್ಸ್ನ 5 ಜನ ತಗೊಂಡಿದ್ದಾರೆ ಸ್ಟೂಡೆಂಟ್ಸ್. 3 ಮಾರ್ಕ್ಸ್ನ 5 ಜನ ತಗೊಂಡಿದ್ದಾರೆ. ಹಾಗಾದರೆ ಮೋಸ್ಟ್ ಫ್ರೀಕ್ವೆಂಟ್ ಆಗಿ ರಿಪೀಟ್ ಆಗಿರೋದು ಎಷ್ಟು ಜನ, ಜಾಸ್ತಿ ಜನ ಎಷ್ಟು ಮಾರ್ಕ್ಸ್ನ ಗಳಿಸಿದ್ದಾರೆ. ಹಾಗಾದರೆ ಇಲ್ಲಿ 5 ಟೈಮ್ಸ್ ರಿಪೀಟ್ ಆಗಿದೆ, ಎಷ್ಟು, 3 ಅನ್ನೋದು. ಇದನ್ನೇ ನಾವು ಫ್ರೀಕ್ವೆನ್ಸಿ ಟೇಬಲ್ ಮುಖಾಂತರ ಇಲ್ಲೇನಾದ್ರು ನಾವಿಲ್ಲಿ ತೋರಿಸೋದೇ ಆದರೆ ನೋಡಿ, ಇಲ್ಲಿ ಏನೇನಿದೆ, 2 ಇದೆ, 3 ಇದೆ, 5 ಇದೆ, 2, 3, 5, 8. ಟ್ಯಾಲಿಬಾರ್ಸ್ ತಗೊಳ್ಳೋಣ. ಟ್ಯಾಲಿಬಾರ್ಸ್ನ ತಗೊಂಡಿದ್ದೆ ಆದರೆ 2 ಕೊಂಡು ಟ್ಯಾಲಿಬಾರ್ ಹಾಕೋಣ, 3 ಕೊಂಡು ಟ್ಯಾಲಿಬಾರ್ಸ್, 5 ಕೊಂದು ಟ್ಯಾಲಿ ಮಾರ್ಕ್ಸ್, 8 ಕೊಂದು ಟ್ಯಾಲಿ ಮಾರ್ಕ್ಸ್, 3 ಕೊಂದು ಟ್ಯಾಲಿ ಮಾರ್ಕ್ಸ್, 2 ಕೊಂದು ಟ್ಯಾಲಿ ಮಾರ್ಕ್ಸ್, 5 ಕೊಂದು ಟ್ಯಾಲಿ ಮಾರ್ಕ್ಸ್, 3 ಕೊಂದು ಟ್ಯಾಲಿ ಮಾರ್ಕ್ಸ್, 2 ಕೊಂದು ಟ್ಯಾಲಿ ಮಾರ್ಕ್ಸ್, 3 ಕೊಂದು ಟ್ಯಾಲಿ ಮಾರ್ಕ್ಸ್, 5 ಕೊಂದು ಟ್ಯಾಲಿ ಮಾರ್ಕ್ಸ್, 2 ಕೊಂದು ಟ್ಯಾಲಿ ಮಾರ್ಕ್ಸ್, 3 ಕೊಂದು ಟ್ಯಾಲಿ ಮಾರ್ಕ್ಸ್. ಹಾಗಾದರೆ ಫ್ರೀಕ್ವೆನ್ಸಿ ಏನು ಬಂದಿದೆ ಸ್ಟೂಡೆಂಟ್ಸ್, ಇಲ್ಲಿ ಫ್ರೀಕ್ವೆನ್ಸಿ 4, 5, 3, 1. ಹಾಗಾದರೆ ಈ ಫ್ರೀಕ್ವೆನ್ಸಿನಲ್ಲಿ
ಹೈಯೆಸ್ಟ್ ರಿಪೀಟ್ ಯಾವುದಾಗಿದೆ ಅಂತ ನೋಡಿ ಸ್ಟೂಡೆಂಟ್ಸ್. ಹೈಯೆಸ್ಟ್ ರಿಪೀಟ್ ಆಗಿರುವಂತಹದ್ದು 5. 5 ಜನ ಮಾರ್ಕ್ಸ್ ತಗೊಂಡಿದ್ದಾರೆ. ಎಷ್ಟು ಮಾರ್ಕ್ಸ್ನ ತಗೊಂಡಿದ್ದಾರೆ? 3 ಮಾರ್ಕ್ಸ್ನ ತಗೊಂಡಿದ್ದಾರೆ. ಹಾಗಾದರೆ ಈ 3 ಅನ್ನೋದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಮೋಡ್ ಈಕ್ವಲ್ಸ್ 3 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಮೋಡ್ ಅನ್ನೋದು ಇಲ್ಲಿ 3 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಎಕ್ಸಾಂಪಲ್ ನಂಬರ್ 2ನ ತಗೊಳ್ಳೋದೇ ಆದರೆ ಇಲ್ಲಿ ಗಮನ ಹರಿಸೋಣ. ಯಾವುದು ಹೈಯೆಸ್ಟ್ ಟೈಮ್ಸ್? ಇದು ನಾವು ಕರಿತೀವಿ ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್. ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲೇ ನಾವು ಇದನ್ನ ಕಂಡುಹಿಡಿಯಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾದ್ರೆ ಈಗೇನ್ ಮಾಡ್ತೀನಿ ನಾನು, ರೌಂಡ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. 1 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಂದ್ಬಿಟ್ಟಿದೆ? 1, 2, 3 ಟೈಮ್ ರಿಪೀಟ್ ಆಗಿದೆ. ಯಾವುದು 1 ಅನ್ನೋದು. ಅದೇ ರೀತಿ 2 ಅನ್ನೋದನ್ನು ನೋಡುವ. 2 ಅನ್ನೋದು 1, 2, 3, 4, 5, 6 ಟೈಮ್ಸ್ ಆಗಿದೆ. 6 ಟೈಮ್ಸ್ ಆಗಿದೆ ಯಾವುದು? 2 ಅನ್ನೋದು. ಅದೇ ರೀತಿಯಲ್ಲಿ 5 ಅನ್ನೋದು ನೋಡೋಣ. 5 ಅನ್ನೋದು 1, 2, 2 ಟೈಮ್ಸ್ ಅಷ್ಟೇ ಆಗಿರೋದು. 7 ಅನ್ನೋದು 3 ಅನ್ನೋದು 1 ಅನ್ನೋದು 6 ಅನ್ನೋದು 1 ಟೈಮ್ ಆಗಿದೆ. ಹಾಗಾದ್ರೆ ಹೈಯೆಸ್ಟ್ ಟೈಮ್ಸ್ ಯಾವುದು ರಿಪೀಟ್ ಆಗಿದೆ? ಹಾಗಾದ್ರೆ 2 ಅನ್ನೋದು 6 ಟೈಮ್ಸ್ ಆಗಿದೆ. ಹಾಗಾದ್ರೆ ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ 6 ಟೈಮ್ಸ್ ಆಗಿರೋದು ಯಾವುದು? 6 ಅಲ್ಲ ಆನ್ಸರು. 6 ಟೈಮ್ಸ್ ಆಗಿರೋದು ಯಾವುದು ಅಂದ್ರೆ 2 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್ 2 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಎಕ್ಸಾಂಪಲ್ ನಂಬರ್ 2 ನೋಡಿದ್ರಿ. ಎಕ್ಸಾಂಪಲ್ ನಂಬರ್ 3 ನೋಡೋಣ ಸ್ಟೂಡೆಂಟ್ಸ್. ಈಗ ಎಕ್ಸಾಂಪಲ್ ನಂಬರ್ 3 ನಲ್ಲಿ ನೋಡಿ, ಇಲ್ಲಿದೆ 1, 2, 3, 1, 2, 5, 1, 2. ಹಾಗಾದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದ್ರೆ, ಇಲ್ಲಿ ಗಮನಿಸಬೇಕಾಗಿರುವಂತಹದ್ದು 1 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ? 1, 2, 3 ಟೈಮ್. ಹಾಗಾದ್ರೆ 1 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ. 1 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ. ಅದೇ ರೀತಿಯಲ್ಲಿ 2 ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ? 1, 2, 3 ಟೈಮ್ ರಿಪೀಟ್ ಆಗಿದೆ. ಹಾಗಾದ್ರೆ 2 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. 2 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ. ಹಾಗಾದ್ರೆ 1 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ, 2 ಅನ್ನೋದು 3 ಟೈಮ್ ರಿಪೀಟ್ ಆಗಿದೆ. 2 ವ್ಯಾಲ್ಯೂ ಹೈಯೆಸ್ಟ್ ಟೈಮ್ಸ್ ರಿಪೀಟ್ ಆಗಿದೆ. 2 ಈಕ್ವಲ್ ಟೈಪ್ಸ್ ಅಲ್ಲಿ ಇದಾಗಿದೆ. ಹಾಗಾದ್ರೆ ಇಂತಹ ಡಿಸ್ಟ್ರಿಬ್ಯೂಷನ್ನ ಅಥವಾ ಇಂತಹ ಸಿರೀಸ್ನ ನಾವು ಕರಿತೀವಿ ಬೈ ಮಾಡೆಲ್ ಸಿರೀಸ್ ಅಂತ ಹೇಳ್ತೀವಿ, ಅಥವಾ ಬೈ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ಇದನ್ನೇನಂತ ಕರಿತೀವಿ ಸರ್? ಮೋಡ್ ಈಕ್ವಲ್ಸ್ ಟು ಒಂದೇ ಒಂದು ಬಂದಿದೆ ಅಂತಂದ್ರೆ ಅದು ನಾವು ಕರಿತೀವಿ ಯೂನಿಮಾಡೆಲ್ ಸಿರೀಸ್. ಇದ್ರ ಹಿಂದಿನ ಪ್ರಾಬ್ಲಮ್ ನೋಡೋಣ. ಮೋಡ್ ಆನ್ಸರ್ ಎಷ್ಟು ಬಂದಿದೆ? 3 ಬಂದಿದೆ. ಮೋಡ್ ಇಸ್ 3. ಒಂದೇ ಮೋಡ್ ಬಂದಿರೋದು, ಒಂದೇ ವ್ಯಾಲ್ಯೂ ಮೋಡ್ ಬಂದಿರೋದು. ಅದಕ್ಕೆ ನಾವೇನಂತ ಕರಿತೀರಾ? ಯೂನಿಮಾಡೆಲ್ ಸಿರೀಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಒಂದೇ ಮೋಡ್ ವ್ಯಾಲ್ಯೂ ಬಂತು ಅಂದ್ರೆ ಆ ಡಿಸ್ಟ್ರಿಬ್ಯೂಷನ್ ಅಥವಾ ಸಿರೀಸ್ನ ನಾವೇನಂತ ಕರಿತೀರಾ? ಯೂನಿಮಾಡೆಲ್ ಸಿರೀಸ್ ಅಂತ ಕರಿತೀವಿ. ಅದೇ ಅಕಸ್ಮಾತ್ 2 ಮೋಡ್ಸ್ ಏನಾದ್ರು ಅಪಿಯರ್ ಆದ್ರೆ ಅದು ನಾವೇನಂತ ಕರಿತೀರಾ ಸ್ಟೂಡೆಂಟ್ಸ್? ಬೈ ಮಾಡೆಲ್ ಸಿರೀಸ್ ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ 1 ಅನ್ನೋದು ಮೋಡ್ ಆಗಿರುತ್ತೆ, 2 ಅನ್ನೋದು ಕೂಡ ಮೋಡ್ ಆಗಿರುತ್ತೆ. ಅದೇ ರೀತಿ ನೋಡೋಣ, ಈ ಪ್ರಾಬ್ಲಮ್ ಅಲ್ಲಿ ನೋಡೋಣ. 5 ಅನ್ನೋದು ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ? 1, 2, 3 ಟೈಮ್ ರಿಪೀಟ್ ಆಗಿದೆ. ಹಾಗಾದ್ರೆ 5 ಅನ್ನೋದೇನಾಗಿದೆ? 3 ಟೈಮ್ಸ್ ಆಗಿದೆ. ಅದೇ ರೀತಿಯಲ್ಲಿ 7 ಅನ್ನೋದು ನೋಡೋಣ. 1, 2, 3 ಟೈಮ್ ರಿಪೀಟ್ ಆಗಿದೆ. ಹಾಗಾದ್ರೆ 7 ಅನ್ನೋದು ಕೂಡ 3 ಟೈಮ್ಸ್ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ನಾನು ಹೇಳ್ತಾ ಇರೋದೇನು? 5 ಅನ್ನೋದು 3 ಟೈಮ್ಸ್ ಆಗಿದೆ, ಅದೇ ರೀತಿಯಲ್ಲಿ 7 ಅನ್ನೋದು 3 ಟೈಮ್ಸ್ ಆಗಿದೆ. ಅಂದ್ರೆ ಅರ್ಥ ಏನು? ಇದು ನಾವೇನಂತ ಕರಿತೀರ ನೀವು? ಏನಂತ ಕರೀತಾರೆ ಇದು ನೀವು? ಬೈ ಮಾಡೆಲ್ ಸಿರೀಸ್ ಅಂತ ಹೇಳ್ತೀರಾ ಸ್ಟೂಡೆಂಟ್ಸ್.
ಏನಂತ ಕಲಿತೀರಾ ಸ್ಟೂಡೆಂಟ್ಸ್? ಬೈ ಮಾಡೆಲ್ ಸಿರೀಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ 2 ಮೋಡ್ ಬಂತು ಅಂದರೆ ಬೈ ಮಾಡೆಲ್, ಒಂದೇ ಒಂದು ಮೋಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ಯೂನಿ ಮಾಡೆಲ್ ಸಿರೀಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಅದೇ ರೀತಿ 5ನೇ ಪ್ರಾಬ್ಲಮ್ನ ನಾವಿಲ್ಲಿ ನೋಡಿದಾಗ 10, 20, 30, 40, 50 ಎಲ್ಲ ಒಂದೊಂದು ಟೈಮ್ ಇದೆ. ಯಾವುದು ರಿಪೀಟೇ ಆಗಿಲ್ಲ. ಹೈಯೆಸ್ಟ್ ಅಲ್ಲ, ರಿಪೀಟೇ ಆಗಿಲ್ಲ. ಇಲ್ಲಿ 10 ಅನ್ನೋದೊಂದು ಸಲ ಇದೆ, 20 ಅನ್ನೋದೊಂದು ಸಲ ಇದೆ, 30 ಅನ್ನೋದೊಂದು ಸಲ ಇದೆ, 40 ಅನ್ನೋದೊಂದು ಸಲ ಇದೆ, 50 ಅನ್ನೋದನ್ನೇ ಒಂದು ಸಲ ಕರಿತೀವಿ. ಹಾಗಾದರೆ ಒಂದಕ್ಕಿಂತ ಜಾಸ್ತಿ ಮೋಡಲ್ ವ್ಯಾಲ್ಯೂ ಇತ್ತು ಅದನ್ನು ಮಲ್ಟಿ ಮೋಡಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಈ ಕೇಸ್ನಲ್ಲಿ ನಾವು 10, 20, 30, 40, 50 ಇದು ಏನಾಗಿಲ್ಲ, ಏನಾಗ್ತೀರಾ, ರಿಪೀಟ್ ಆಗಿಲ್ಲ ಅಂದರೆ ಇಲ್ಲಿ ನಾವು ಬರಿತೀವಿ ನೋ ಮೋಡ್ ಎಕ್ಸಿಸ್ಟ್. ಏನು ಸ್ಟೂಡೆಂಟ್ಸ್? ನೋ ಮೋಡ್ ಎಕ್ಸಿಸ್ಟ್. ಮೋಡ್ ಅನ್ನೋದೇ ಇಲ್ಲಿಲ್ಲ. ಹಾಗಾದ್ರೆ ಅದಕ್ಕೆ ಇನ್ನೊಂದು ಪದ ಹೇಳ್ತೀವಿ ನಾವು, ಮೋಡ್ ಈಸ್ ಇಲ್ ಡಿಫೈನ್ಡ್. ಏನಂತ ಹೇಳ್ತೀರಾ ಸ್ಟೂಡೆಂಟ್ಸ್? ಮೋಡ್ ಈಸ್ ಇಲ್ ಡಿಫೈನ್ಡ್ ಅಂತ ಹೇಳ್ತೀವಿ. ಮೋಡ್ನ ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಮೋಡ್ ಕ್ಯಾನ್ ನಾಟ್ ಬಿ ಡಿಟರ್ಮೈನ್ಡ್ ಹಿಯರ್. ನೋ ಮೋಡ್ ಎಕ್ಸಿಸ್ಟ್ ಅಂತ ಆದರೂ ಬರಿಬೋದು ನೀವು. ಮೋಡ್ ಈಸ್ ಇಲ್ ಡಿಫೈನ್ಡ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ 10 ಅನ್ನೋದು ಕೂಡ ಇಲ್ಲಿ ನೋಡಿದ್ರೆ 10 2 ಟೈಮ್ಸ್. 10 ಅನ್ನೋದು ಎಷ್ಟು ಟೈಮ್ಸ್ ಆಗಿದೆ? 2 ಟೈಮ್ಸ್ ಆಗಿದೆ. 11 ಅನ್ನೋದು ಎಷ್ಟು ಟೈಮ್ಸ್ ಆಗಿದೆ? 11 ಅನ್ನೋದು ಕೂಡ 2 ಟೈಮ್ಸ್ ಆಗಿದೆ. ದೆನ್ 12 ಅನ್ನೋದು ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. 13 ಅನ್ನೋದು ಕೂಡ ಇಲ್ಲಿ 2 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾದರೆ 10 ಅನ್ನೋದು 2 ಟೈಮ್ಸ್, 11 ಅನ್ನೋದು ಕೂಡ 2 ಟೈಮ್ಸ್, 12 ಅನ್ನೋದು 2 ಟೈಮ್ಸ್, 13 ಅನ್ನೋದು ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. ಹಾಗಾದರೆ ಇದನ್ನು ನಾವು ಕರಿತೀವಿ ಮಲ್ಟಿ ಮಾಡೆಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ಸಿರೀಸ್ನಲ್ಲಿ ಮೋಡ್ ಈಸ್ ಇಲ್ ಡಿಫೈನ್ಡ್. 2ಕ್ಕಿಂತ ಜಾಸ್ತಿ ಮೋಡಲ್ ವ್ಯಾಲ್ಯೂಸ್ ಬರ್ತಿದೆ. ಸೊ ಯಾವುದು ಸೆಂಟ್ರಲಲ್ಲಿ ಯಾವುದು ಲೊಕೇಟ್ ಆಗ್ತಿದೆ ಅಂತ ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಆಗೋದಿಲ್ಲ. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಸೆಂಟ್ರಲ್ ವ್ಯಾಲ್ಯೂ ಯಾವುದು? ಕೊಟ್ಟಿರುವಂತಹ ಸಿರೀಸ್ನಲ್ಲಿ ಯಾವುದು ಮೋಡ್ ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ. ಒಂದಕ್ಕಿಂತ ಜಾಸ್ತಿ ರಿಪೀಟೆನ್ಸ್ ಆಗಿದೆ, ಅದು 2 ಟೈಮ್ಸ್ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. ಅದು 2 ಟೈಮ್ಸ್ ರಿಪೀಟ್ ಆಗಿದೆ ಟೋಟಲ್ ಸಿರೀಸ್. ಹಾಗಾದರೆ 2 ಟೈಮ್ಸ್ ಇದು ರಿಪೀಟ್ ಆಗಿದೆ ಅಂತ ತಂದರೆ ಅಲ್ಲಿ ನಾವು ಗಮನಿಸಬೇಕಾಗಿರೋ ಪಾಯಿಂಟ್ ಏನು ಅಂತಂದರೆ, ಮಲ್ಟಿ ಮಾಡೆಲ್ ಆಗಿರೋದ್ರಿಂದ ಇದು ಸೆಂಟ್ರಲ್ ವ್ಯಾಲ್ಯೂ ಇರೋದು 8 ಐಟಮ್ ಇರೋದು. 8 ಐಟಮು ಕೂಡ ಮೋಡಲ್ ವ್ಯಾಲ್ಯೂ ಆಗೋಯ್ತು ಅಂದರೆ ಇದರಲ್ಲಿ ಸೆಂಟ್ರಲ್ ವ್ಯಾಲ್ಯೂ ಅನ್ನೋದು ಯಾವುದಾಗಿರುತ್ತೆ? ಸೆಂಟ್ರಲ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ತಾ ಇರೋದು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನಲ್ಲಿ ಮೋಡ್ ಅನ್ನೋದನ್ನ ನಾವು ಆವ್ರೇಜ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸ್ಟೂಡೆಂಟ್ಸ್. ಇಲ್ಲಿ ಮೋಡ್ ಸೆಂಟ್ರಲ್ ವ್ಯಾಲ್ಯೂ ಯಾವುದಾಗಿರುತ್ತೆ ಇಲ್ಲಿ? ಅದಕ್ಕೋಸ್ಕರ ನೋ ಮೋಡ್ ಎಕ್ಸಿಸ್ಟ್ ಅಂತ ಆದರೂ ಬರೀಬೇಕು ಆನ್ಸರ್, ಅಥವಾ ಮೋಡ್ ಈಸ್ ಇಲ್ ಡಿಫೈನ್ಡ್ ಅಂತ ಕೂಡ ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 2ರಲ್ಲಿ ನೋ ಮೋಡ್ ಎಕ್ಸಿಸ್ಟ್ ಅಂತ ಆದರೂ ಬರೀರಿ, ಅಥವಾ ಮೋಡ್ ಈಸ್ ಇಲ್ ಡಿಫೈನ್ಡ್ ಅಂತ ಆದರೂ ಬರೀರಿ. ಹಾಗಾದರೆ ಇದು ಪ್ರಾಬ್ಲಮ್ ನಂಬರ್ 6 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 7th ಪ್ರಾಬ್ಲಮ್ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಮೋಡ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್. ಕ್ಯಾಲ್ಕುಲೇಷನ್ ಆಫ್ ಮೋಡ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಯಾಲ್ಕುಲೇಷನ್ ಆಫ್ ಮೋಡ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್. ಹಾಗಾದರೆ ಡಿಸ್ಕ್ರೀಟ್ ಸಿರೀಸ್ನಲ್ಲಿ ಮೋಡ್ ಯಾವ ರೀತಿ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿರುತ್ತೆ? ಡಿಸ್ಕ್ರೀಟ್ ಸಿರೀಸ್ ಅಂದರೆ ಆಲ್ರೆಡಿ ಗೊತ್ತಿದೆ ನಿಮಗೆ, ಗ್ರೂಪ್ ಡೇಟಾ. ಸೊ ವೇರಿಯಬಲ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಏನಿರುತ್ತೆ ಸ್ಟೂಡೆಂಟ್ಸ್? ವೇರಿಯಬಲ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಹಾಗಾದರೆ ವೇರಿಯಬಲ್ ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ. ಫ್ರೀಕ್ವೆನ್ಸಿ ಅಂದರೆ ಏನರ್ಥ? ಎಷ್ಟು ಟೈಮ್ಸ್ ರಿಪೀಟ್ ಆಗಿದೆ. ಮೋಡ್ ಅಂದ್ರೆ ಅರ್ಥ ಏನು? ಜಾಸ್ತಿ ಟೈಮ್ ರಿಪೀಟ್ ಆಗಿರೋದೆ ಮೋಡ್. ನೋಡಿ ಇಲ್ಲಿ 10 ಅನ್ನೋದು ಒಂದ್ಸಲ ರಿಪೀಟ್ ಆಗಿದೆ, 20 ಅನ್ನೋದು 2 ಟೈಮ್ ರಿಪೀಟ್ ಆಗಿದೆ, 30 ಅನ್ನೋದು 5 ಟೈಮ್ ರಿಪೀಟ್ ಆಗಿದೆ, 40 ಅನ್ನೋದು 1 ಟೈಮ್, 50 ಅನ್ನೋದು 1 ಟೈಮ್. ಹಾಗಾದರೆ 30 ಮಾರ್ಕ್ಸ್ನ ಗಳಿಸಿರೋರು ಎಷ್ಟು ಜನ ಇದ್ದಾರೆ? 5 ಜನ ಇದ್ದಾರೆ. ಅಂದರೆ
ಎಷ್ಟು ಮಾರ್ಕ್ಸ್ ಗಳಿಸಿರೋರು? 30 ಮಾರ್ಕ್ಸ್ ಗಳಿಸಿರೋರು. ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್ ಎಷ್ಟು ಟೈಮ್ಸ್ ಆಗಿರೋದು ಸ್ಟೂಡೆಂಟ್? 5 ಟೈಮ್ಸ್. ಯಾವುದು ಅದು ಇಂಪಾರ್ಟೆಂಟ್. ಯಾವುದು ಸ್ಟೂಡೆಂಟ್ಸ್? 30. ಮೋಡ್ ಈಕ್ವಲ್ಸ್ 30 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಮೋಡ್ ಅನ್ನೋದು 30 ಆಗಿರುತ್ತೆ ಇಲ್ಲಿ. ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ನ ಮುಖಾಂತರವಾಗಿ ಸುಮ್ಮನೆ ಜಸ್ಟ್ ನೋಡ್ತಾನೆ ಆನ್ಸರ್ ಹೇಳ್ತಾ ಇದ್ದೀವಿ ಸ್ಟೂಡೆಂಟ್ಸ್. ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್ 30. ಇನ್ನೊಂದು ವಿಚಾರ ಹೇಳೋದು ಮರ್ತೋಗಿದೆ. ಅರ್ಥಮೆಟಿಕ್ ಮೀನ್ ಈಸ್ ಡಿನೋಟೆಡ್ ಬೈ ಎಕ್ಸ್ ಬಾರ್. Median is denoted by capital letter M. Quartiles is denoted by Q1, Q2 and Q3. Lower limit, lower quartile, middle quartile ಮತ್ತು upper quartile. Then mode is denoted by capital letter Z. Capital letter Z ಇಂದ ಡಿನೋಟ್ ಮಾಡ್ತೀವಿ. ಹಾಗಾದರೆ ಮುಂದಕ್ಕೆ ನೀವು MODE 4 ಅಕ್ಷರ ಬೇಕಾದ್ರೂ ಉಪಯೋಗಿಸ್ರಿ, ಅಥವಾ ಕ್ಯಾಪಿಟಲ್ ಲೆಟರ್ Z ಮುಖಾಂತರ ಬೇಕಾದರೂ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್. ಈಗ ನಾವು ಮಾಡಿದ್ದು 7ನೇ ಪ್ರಾಬ್ಲಮ್, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಹೋಗುವಂತಹದ್ದು 8ನೇ ಪ್ರಾಬ್ಲಮ್. ಹಾಗಾದರೆ ವೇರಿಯಬಲ್ ಕೊಟ್ಟಿದ್ದಾನೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ, ಮೋಡ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಫಸ್ಟ್ ಇನ್ಸ್ಪೆಕ್ಷನ್ ಮೆಥಡ್ ಮುಖಾಂತರ ಮಾಡೋಣ. ಏನು ಬರೀಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್ ಇಲ್ಲಿ ನೋಡಿ, ಇಲ್ಲಿ ಹೈಯೆಸ್ಟ್ ಟೈಮ್ಸ್ ಯಾವ್ದು ರಿಪೀಟ್ ಆಗಿದೆ, ಫ್ರೀಕ್ವೆನ್ಸಿನಲ್ಲಿ ನೋಡಬೇಕಾಗಿರುತ್ತೆ. ಹೈಯೆಸ್ಟ್ ಎಷ್ಟಿದೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ. ಹಾಗಾದರೆ ಮೋಡ್ನಲ್ಲಿ ನೀವು ನೋಡಿದ ಹೈಯೆಸ್ಟ್ ಫ್ರೀಕ್ವೆನ್ಸಿನ ನೀವು ನೋಡಿದ್ದೆ ಆದರೆ ಎಷ್ಟಿದೆ ಸ್ಟೂಡೆಂಟ್ಸ್? ಹೈಯೆಸ್ಟ್ 80. ಹೈಯೆಸ್ಟ್ ಎಷ್ಟಿದೆ ಸ್ಟೂಡೆಂಟ್ಸ್? 80 ಇದೆ. ಯಾವ ವೇರಿಯಬಲ್? 10 ಅನ್ನೋದು 80 ಟೈಮ್ಸ್ ರಿಪೀಟ್ ಆಗಿದೆ. 10 ಅನ್ನೋದು 80 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾದರೆ ಮೋಡ್ ಈಕ್ವಲ್ಸ್ 80 ಬರೀಬಾರ್ದು ಸ್ಟೂಡೆಂಟ್ಸ್. ಮೋಡ್ ಈಕ್ವಲ್ಸ್ 80 ಟೈಮ್ಸ್ ಏನು ರಿಪೀಟ್ ಆಗಿದೆ. ಯಾವುದು ಅಂದರೆ 10. ಹಾಗಾದರೆ ಮೋಡ್ ಈಕ್ವಲ್ಸ್ 10 ಆಗಿರುತ್ತೆ ಸ್ಟೂಡೆಂಟ್ಸ್, ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್. ಈಗ ನಾವು ಮಾಡಿದ್ದು 8ನೇ ಪ್ರಾಬ್ಲಮ್. ಹಾಗಾದರೆ ಹೋಗೋಣ 9ನೇ ಪ್ರಾಬ್ಲಮ್. ಹಾಗಾದರೆ ಇಲ್ಲಿ ಗಮನ ಹರಿಸಿ, ನೋಡ್ತಾ ಇದ್ದಂಗೆ ಹೇಳ್ಬಿಡ್ಬೇಕು. ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್ ಎಷ್ಟು ಬರುತ್ತಂತೆ? ಮೋಡ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದೆಷ್ಟು? 35. ಯಾವ ವೇರಿಯಬಲ್? 75. ಹಾಗಾದರೆ ಮೋಡ್ ಈಕ್ವಲ್ಸ್ 75 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾನು ಹೇಳಿದ್ದು ಪ್ರಾಬ್ಲಮ್ ನಂಬರ್ 9. ಈಗ ನಾವು ಹೋಗುವಂತಹದ್ದು ಪ್ರಾಬ್ಲಮ್ ನಂಬರ್ 10ಗೆ ಸ್ಟೂಡೆಂಟ್ಸ್. ಹಾಗಾದರೆ ಮೋಡ್ನ ನಾವು ಕಂಪ್ಯೂಟ್ ಮಾಡಬೇಕು ಅಂದರೆ, ಅಂತಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮೋಡ್ ಈಕ್ವಲ್ಸ್. ಓಕೆ, ಮೋಡ್ ಎಷ್ಟು ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ. ನೋಡಿ, ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫ್ರೀಕ್ವೆನ್ಸಿನಲ್ಲಿ ಹೈಯೆಸ್ಟ್ ಇರೋದು ಎಷ್ಟು ಅಂದರೆ 100. ಹೈಯೆಸ್ಟ್ ಇರೋದು ಎಷ್ಟು ಸ್ಟೂಡೆಂಟ್ಸ್? 100. ಅದಕ್ಕೆ ಕರಸ್ಪಾಂಡಿಂಗ್ ಯಾವ ವೇರಿಯಬಲ್ ಇರೋದು? 30. ಹಾಗಾದರೆ ಮೋಡ್ ಈಕ್ವಲ್ಸ್ 30 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಈಗ ನಾವು ಮಾಡಿದ್ದು ಏನು? ಪ್ರಾಬ್ಲಮ್ ನಂಬರ್ 10. ಈಗ ಹೋಗೋಣ ಪ್ರಾಬ್ಲಮ್ ನಂಬರ್ 11ಗೆ ಸ್ಟೂಡೆಂಟ್ಸ್.
ಪ್ರಾಬ್ಲಮ್ ನಂಬರ್ 11 ನೋಡುವ. ಆಸ್ ಯೂಶುವಲ್ ಅಕಾರ್ಡಿಂಗ್ ಟು inspection method. According to inspection method, mode equals highest ಇರೋದು ಎಷ್ಟು ಸ್ಟೂಡೆಂಟ್ಸ್? ಫ್ರೀಕ್ವೆನ್ಸಿ ಕಾಲಮ್ ನೋಡ್ಬೇಕಾಗಿರೋದು, ಫ್ರೀಕ್ವೆನ್ಸಿ ಕಾಲಮ್ ಇರೋದು ಎಷ್ಟು? 50. ಹಾಗಾದರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿರುವಂತಹ ವೇರಿಯಬಲ್ ಯಾವುದು ಅಂದರೆ 60 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಮೋಡ್ ಈಕ್ವಲ್ಸ್ 60 ಆಗಿರುತ್ತೆ ಸ್ಟೂಡೆಂಟ್ಸ್. ಈಗ ನಾವು ಮಾಡಿರೋದು 11ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗುವ 12ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್, 12th ಪ್ರಾಬ್ಲಮ್. ಹಾಗಾದರೆ ಇದು ನೀವೇ ಟ್ರೈ ಮಾಡಿ. ಇದನ್ನು ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. 12ನೇ ಪ್ರಾಬ್ಲಮ್. ನೆಕ್ಸ್ಟ್ 13ನೇ ಪ್ರಾಬ್ಲಮ್, ಇದನ್ನು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. ಎಲ್ಲ ನಾನೇ ಸಾಲ್ವ್ ಮಾಡಿದ್ರೆ ಅಂದರೆ ನಿಮಗೂ ಬೇಜಾರಾಗುತ್ತೆ. ಸೈಜ್ ಆಫ್ ಶೂಸ್ ಆ್ಯಂಡ್ ನಂಬರ್ ಆಫ್ ಶೂಸ್. 13ನೇ ಪ್ರಾಬ್ಲಮ್, ಇದು ಕೂಡ ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ 14ನೇ ಪ್ರಾಬ್ಲಮ್, ಇದು ಕೂಡ ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. 14ನೇ ಪ್ರಾಬ್ಲಮ್, ಇದು ಕೂಡ ನಿಮ್ಗೆ ಏನಾಗಿರುತ್ತೆ? ಹೋಮ್ ವರ್ಕ್ ಆಗಿರುತ್ತೆ. ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಮಾಡಬೇಕಾಗಿರೋದು. ಎಷ್ಟನೇ ಪ್ರಾಬ್ಲಮ್ ಇದು? 15ನೇ ಪ್ರಾಬ್ಲಮ್. ಈ 15ನೇ ಪ್ರಾಬ್ಲಮ್ ಕೂಡ ನಾನು ನಿಮಗೆ ಹೋಮ್ ವರ್ಕ್ ಕೊಡ್ತೀನಿ ಸ್ಟೂಡೆಂಟ್ಸ್. 16ನೇ ಪ್ರಾಬ್ಲಮ್, 16ನೇ ಪ್ರಾಬ್ಲಮ್ನ ಹೋಮ್ ವರ್ಕ್ ಕೊಡ್ತೀನಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಏನಕ್ಕೆ ಸರ್ ಇದೆಲ್ಲ ಹೋಮ್ ವರ್ಕ್ ಅಂದ್ಬಿಟ್ಟಿದೆ, ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರ? ಇಲ್ಲಿ ಹೈಯೆಸ್ಟ್ ಎಷ್ಟಿದೆ ಅಂತ ನೋಡಿ. ಹೈಯೆಸ್ಟ್ ಇರೋದೇನಾಗಿದೆ? 20. ಇನ್ನೊಂದು 20. 2 20ಗಳು ಹೈಯೆಸ್ಟ್ಗಳು ಕಾಣಿಸ್ತಾ ಇದೆ ಇಲ್ಲಿ. ಹಾಗಾದರೆ ಅಕಾರ್ಡಿಂಗ್ ಟು, ನಾನೇ ಹೇಳ್ಬಿಡ್ತೀನಿ, ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್, mode is ill-defined. ಇನ್ಸ್ಪೆಕ್ಷನ್ ಮೆಥಡಲ್ಲಿ ಮೋಡ್ ಡಿಟರ್ಮೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ. 2 ಹೈಯೆಸ್ಟ್ ರಿಪೀಟ್ ಆಗಿಬಿಟ್ಟಿದೆ. ಹಾಗಾದ್ರೆ ಅದು 40 ಬೇಕಾದ್ರೂ ಬರ್ಬೋದು ಅಥವಾ 70 ಬೇಕಾದ್ರೂ ಆಗಿರ್ಬೋದು. ಯಾವುದು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಆಗ ನಾವು ಯಾವುದರ ಸಹಾಯಕ್ಕೆ ಹೋಗಬೇಕು ಅಂತಂದರೆ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮೆಥಡ್ ಮುಖಾಂತರ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಯಾವ ಮೆಥಡ್ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮೆಥಡ್ ಮುಖಾಂತರ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಸರ್, ಇದು ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ಅನ್ನೋದು ನಾರ್ಮಲ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಕಾನ್ಸಂಟ್ರೇಷನ್ ಆಫ್ ಫ್ರೀಕ್ವೆನ್ಸಿ ಇಲ್ದಿದ್ದಾಗ ಮತ್ತು ಹೈಯೆಸ್ಟ್ ರಿಪೀಟ್ ಆಗಲಿಲ್ಲ ಅಂದಾಗ ಅಕಾರ್ಡಿಂಗ್ ಟು ಇನ್ಸ್ಪೆಕ್ಷನ್ ಮೆಥಡ್ ನಾವು ಮಾಡ್ಬೋದು. ಅಕಸ್ಮಾತ್ ಹೈಯೆಸ್ಟ್ ಏನಾದರೂ ರಿಪೀಟ್ ಆಯಿತು ಅಂದರೆ ನಾವು ಈ ಇನ್ಸ್ಪೆಕ್ಷನ್ ಮೆಥಡ್ನ ಅಪ್ಲೈ ಮಾಡೋಕ್ಕಾಗಲ್ಲ ಅಲ್ವೇನು ಸರ್? ಎಕ್ಸಾಕ್ಟ್ಲಿ, ಯು ಆರ್ ರೈಟ್ ಸ್ಟೂಡೆಂಟ್ಸ್. ಇನ್ಸ್ಪೆಕ್ಷನ್ ಮೆಥಡ್ನಲ್ಲಿ ಅಪ್ಲೈ ಮಾಡಬೇಕು ಅಂದರೆ ಹೈಯೆಸ್ಟ್ ರಿಪೀಟ್ ಆಗಿರಬಾರ್ದು. ರಿಪೀಟ್ ಮಾಡ್ತೀನಿ ನೋಡಿ, ಮತ್ತೆ ಹೇಳ್ತೀನಿ ನೋಡಿ. ಹೈಯೆಸ್ಟ್ ಇಲ್ಲಿ ಎಷ್ಟು? 20. ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ. ಈ ರೀತಿ ರಿಪೀಟ್ ಆಗಬಾರ್ದು ಸ್ಟೂಡೆಂಟ್ಸ್. ಈ ರೀತಿ ರಿಪೀಟ್ ಆಯಿತು ಅಂತಂದರೆ ಇನ್ಸ್ಪೆಕ್ಷನ್ ಮೆಥಡ್ನಲ್ಲಿ ಮೋಡ್ನ ಡಿಟರ್ಮೈನ್ ಮಾಡಲಿಕ್ಕಾಗಲ್ಲ. ಆಗ ಯಾವುದರ ಸಹಾಯಕ್ಕೆ ಹೋಗಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮೆಥಡ್ ಮುಖಾಂತರ ಹೋಗಬೇಕಾಗಿರುತ್ತೆ. ಅದರರ್ಥ ಮೊದಲು ಗ್ರೂಪಿಂಗ್ ಟೇಬಲ್ ಒಂದು ಮಾಡಬೇಕು, ನೆಕ್ಸ್ಟ್ ಅನಾಲಿಸಿಸ್ ಟೇಬಲ್ ಅಂತ ಒಂದು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದಕ್ಕೆ ಒಂದು ಮಂತ್ರ ಇದೆ ಸ್ಟೂಡೆಂಟ್ಸ್. ಇದಕ್ಕೆ ಒಂದು ಮಂತ್ರ ಇದೆ ಸ್ಟೂಡೆಂಟ್ಸ್. ಆ ಮಂತ್ರನ ಹೇಳ್ಕೊಡ್ತೀನಿ. 7 ಸ್ಟೇಜಸ್ ಬರುತ್ತೆ. ಗ್ರೂಪಿಂಗ್ ಟೇಬಲಲ್ಲಿ 6 ಕಾಲಮ್, 6 ಸ್ಟೇಜ್ ಬರುತ್ತೆ. ಒಂದು ಮಂತ್ರ ಇದೆ ಸ್ಟೂಡೆಂಟ್ಸ್. ಆ ಮಂತ್ರನ ನೀವು ಜ್ಞಾಪಕ ಇಟ್ಕೊಂಡ್ರೆ ಮೋಡ್ನ ಹಾಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಗ್ರೂಪಿಂಗ್ ಟೇಬಲ್ ಮಾಡಬೇಕು, ಮತ್ತು ಅನಾಲಿಸಿಸ್ ಟೇಬಲ್ ಕೂಡ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಗ್ರೂಪಿಂಗ್ ಟೇಬಲ್ಲು ಮಾಡಬೇಕಾಗಿರುತ್ತೆ, ಇನ್ನೊಂದು ಅನಾಲಿಸಿಸ್ ಟೇಬಲ್ ಕೂಡ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್.
ಈ ಗ್ರೂಪಿಂಗ್ ಟೇಬಲ್ನ ಮಾಡಬೇಕು ಅಂದಾಗ ಒಂದು ಮಂತ್ರ ಇದೆ ಸ್ಟೂಡೆಂಟ್ಸ್. ಈ ಮಂತ್ರನ ನೀವು ಜ್ಞಾಪಕ ಇಟ್ಕೊಂಡ್ರೆ ಈ ರೀತಿ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್. ಮಂತ್ರ ಜ್ಞಾಪಕ ಇರಬೇಕು, ಯಾವುದೇ ರೀತಿಯ ಅಂತ ಕನ್ಫ್ಯೂಷನ್ ಆಗೋದಿಲ್ಲ ಸ್ಟೂಡೆಂಟ್ಸ್. ಹಾಗಾದರೆ ಗ್ರೂಪಿಂಗ್ ಟೇಬಲ್ ಮಾಡಲಿಕ್ಕೆ ಒಂದು ಮಂತ್ರನ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳಿಕೊಟ್ಟು ಆಮೇಲಿಂದ ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಗ್ರೂಪಿಂಗ್ ಟೇಬಲ್ ಅನ್ನೋದು ಮಾಡಬೇಕಾಗಿರುತ್ತೆ, ಅನಾಲಿಸಿಸ್ ಟೇಬಲ್ಲು ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ರ ಜೊತೆಗೆ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ನ ಮಾಡಲಿಕ್ಕೆ ಒಂದು ಪುಟ್ಟ ಮಂತ್ರದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಮೇಲೆ ಟಚ್ ಮಾಡಿ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಜಸ್ಟ್ ಇಷ್ಟೇ, ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಪುಟ್ಟದಾಗಿ ಒಂದು ನೋಟಿಫಿಕೇಶನ್ ಮುಖಾಂತರವಾಗಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ಮೋಡ್ ಕಾಂಪ್ಯೂಟೇಷನ್ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಗ್ರೂಪಿಂಗ್ ಆ್ಯಂಡ್ ಅನಾಲಿಸಿಸ್ ಟೇಬಲ್ ಮೆಥಡ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.